ಅರೆ ಇನ್ಸ್ಪೆಕ್ಟರ್, ಬನ್ನಿ, ನಾನು ನಿಮಗೆ ಕಾಯ್ತಾ ಇದ್ದೆ. ಪ್ರಪಂಚದಲ್ಲಿ ಎಂಥ ವ್ಯಕ್ತಿಗಳಿರ್ತಾರಲ್ವಾ, ಇನ್ನೊಬ್ಬರಿಗೆ ಹೊಡಿಸಿ ತಾವು ಸುಖ ಕಾಣ್ತಾರೆ. ನೋಡಿ, ಪ್ರಪಂಚದಲ್ಲಿ ಎಂಥ ವ್ಯಕ್ತಿಗಳಿದ್ದಾರೆ. ನನಗೆ ನಿಜವಾಗ್ಲೂ ಬೇಜಾರಾಗ್ತಿದೆ. ಆದರೆ ಯು ಹ್ಯಾವ್ ಡನ್ ಎ ವೆರಿ ಗುಡ್ ಜಾಬ್. ನನ್ನ ಮಗನ ಹೊಡೆದ ಗುಂಡಾಗಳನ್ನ ಅರೆಸ್ಟ್ ಮಾಡಿ ಅವ್ರು ಬಾಯಿ ಬಿಡಿಸಿದಿರಲ್ಲ. ಅಂದಹಾಗೆ ಯಾರು ಆ ಗುಂಡಾಗಳು? ಅವರು ಬರೀ ಗೂಂಡಾಗಳಲ್ಲ ಸರ್, ಸುಪಾರಿ ಕಿಲ್ಲರ್ಸ್. ಸುಪಾರಿ ಕಿಲ್ಲರ್ ಸರ್? ಯಾರು ಸರ್ ಅವರು? ನನ್ನ ಮಗನ ಕೊಲ್ಲೋಕೆ ಸುಪಾರಿ ಕೊಟ್ಟವ್ರು ಯಾರು? ಅವನ ಮೇಲೆ ಯಾರಿಗೆ ಅಷ್ಟೊಂದು ದ್ವೇಷ ಇದೆ ಅಂತ? ಯಾರು ಆ ಗುಂಡಗಳು ಇನ್ಸ್ಪೆಕ್ಟರ್? ಒಬ್ಬ ಮುಖ್ಯವಾದ ವ್ಯಕ್ತಿ. ಮುಖ್ಯವಾದ ವ್ಯಕ್ತಿನ? ಯಾರು ಇನ್ಸ್ಪೆಕ್ಟರ್? ಏನು ಹೇಳ್ತಿದ್ದೀರಿ ಇನ್ಸ್ಪೆಕ್ಟರ್ ನೀವು? ಎಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಹೇಗೆ ಕಳ್ಳನ ಥರ ಕೂತಿದ್ದಾನೆ ನೋಡಿ ನಿಮ್ಮ ಮಗ ಅನಿರುದ್ಧ. ಈ ಎಲ್ಲ ಘಟನೆಗಳಿಗೂ ಇವನೇ ಕಾರಣ. ಸರ್, ಹಲ್ಲೆ ಆಗಿರೋದು ನನ್ನ ಮಗನ ಮೇಲೆ. ನಾವು ಕೇಳ್ತಾ ಇರೋದು ನನ್ನ ಮಗನ ಮೇಲೆ ಹಲ್ಲೆ ಮಾಡಿಸಿರೋರು ಯಾರು ಅಂತ. ನಿಮ್ಮ ಮಗ ಅನಿರುದ್ಧಾನೆ. ನಂಗೆ ಅರ್ಥ ಆಗ್ತಾ ಇಲ್ಲ. ಹಲ್ಲೆಗೊಳಗಾದವರು ನನ್ನ ಗಂಡನೇ. ಅವ್ರು ಯಾರಿಗೆ ಸುಪಾರಿ ಕೊಡ್ತಾರೆ? ಯಾತಕ್ಕೆ ಕೊಡ್ತಾರೆ? ಏನು ಹೇಳ್ತಿದ್ದೀರಾ? ಸತ್ಯ ಹೇಳ್ತಿದ್ದೀನಿ. ಅನಿರುದ್ಧ ಸಾಮಾನ್ಯ ಮನುಷ್ಯ ಅಲ್ಲ. ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದಕ್ಕೆ ಗೂಂಡಾಗಳಿಗೆ ಸುಪಾರಿ ಕೊಟ್ಟಿದ್ದಾರೆ. ಅದೇ ಪ್ರಕಾರ ಗೂಂಡಾಗಳು ಹಲ್ಲೆ ಮಾಡಿದ್ದಾರೆ. ಹಲ್ಲೆ ನಡೆದ ಮೇಲೆ ಅನಿರುದ್ಧ ಗೂಂಡಾಗಳಿಗೆ ದುಡ್ಡು ಕೊಡೋದ್ರಲ್ಲಿ ತಪ್ಪು ಮಾಡಿದ್ದಾರೆ. ಅವ್ರಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಬ್ಯಾಗಲ್ಲಿ ನ್ಯೂಸ್ ಪೇಪರ್ ಇಟ್ಕೊಟ್ಟಿದ್ದಾರೆ. ಇದರಿಂದ ಸಿಟ್ಟಿಗೆದ್ದ ಗೂಂಡಾಗಳು ಇವ್ರನ್ನ ಸಾಯೋ ಹಾಗೆ ಹೊಡೆದಿದ್ದಾರೆ. ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ಅನಿರುದ್ಧ್ ಯಾರಿಗೆ ಸುಪಾರಿ ಕೊಡ್ತಾರೆ? ಅವ್ರು ಅಂಥವ್ರಲ್ಲ ಸರ್, ತುಂಬಾ ಒಳ್ಳೆ ಮನುಷ್ಯ. ಅವ್ರು ಹಾಗೆಲ್ಲ ಮಾಡಲ್ಲ. ಅದು ನಿಮ್ಮ ಭ್ರಮೆ. ಅವರು ಯಾರ ವಿರುದ್ಧ ಸುಪಾರಿ ಕೊಡೋದು ಗೊತ್ತಾ? ನಿಮ್ಮ ಗಂಡ ಆದಿತ್ಯನ ಮೇಲೆ. ಸರ್, ಏನ್ ಹೇಳ್ತಾ ಇದ್ದೀರಾ? ಹೌದು, ಪ್ರಧಾನ್ ಕಡೆಯವ್ರು ಹೊಡೆಸಿದ್ದು ಅಂತ ಹೇಳಿ ತಾನೇ ಗೂಂಡಾಗಳನ್ನ ನೇಮಿಸಿದ್ದಾನೆ. ಆದಿತ್ಯನ ಮೇಲೆ ಹಲ್ಲೆ ಮಾಡಿಸಿದ್ದು ಇದೇ ಅನಿರುದ್ಧ. ತುಳು ನಾನು ಯಾಕೆಂತ ಕೆಲಸ ಮಾಡಿಸ್ಲಿ? ನಾನು ಅಂಥವನಲ್ಲ. ನೀವು ಸುಮ್ಮನೆ ಆರೋಪ ಮಾಡ್ತಿದ್ದೀರಿ. ನನಗೆ ನಮ್ಮ ಅಣ್ಣನ ಕಂಡ್ರೆ ತುಂಬ ಪ್ರಾಣ. ಗೂಂಡಾಗಳು ಬಾಯಿ ಬಿಟ್ಟಿದ್ದಾರೆ. ಈ ಘಟನೆ ಹಿಂದೆ ಇರೋ ಸೂತ್ರಧಾರ ನೀವೇ ಅಂತ ನಮಗೆ ಕನ್ಫರ್ಮ್ ಆಗಿದೆ. ನಿಮ್ಮ ತಂತ್ರ ನಿಮಗೆ ತಿರುಗುಬಾಣ ಆಗಿದೆ. ನಿಜ ಒಪ್ಕೊಳ್ಳಿ. ಇಲ್ಲ, ನಾನೇನು ಮಾಡಿಲ್ಲ. ನೀವೇ ಮಾಡಿರೋದು. ನಿಮ್ಮ ಅಣ್ಣ ಅತ್ತಿಗೆ ಮಧ್ಯೆ ಡಿಫ್ರೆನ್ಸ್ ತರೋ ಅನಿವಾರ್ಯ ನಿಮಗಿತ್ತು. ಅದಕ್ಕೆ ಪ್ರಧಾನ್ ಹೆಸರನ್ನ ಬಳಸ್ಕೊಂಡ್ರಿ. ಅವನೇ ಹೊಡೆಸ್ದ ಅಂತ ಅವನ ಹೆಸರು ಹೇಳಿ ನೀವು ಹೊಡೆಸಿದ್ರಿ. ಆದರೆ ಗೂಂಡಾಗಳ ವಿಷಯದಲ್ಲಿ ನೀವು ನಿರ್ಲಕ್ಷ್ಯ ಮಾಡಿದ್ರಿ. ಅದಕ್ಕೆ ನಿಮಗೆ ಈ ಗತಿ ಬಂದಿದೆ. ನಮ್ಮನ್ನ ಫೂಲ್ ಮಾಡ್ತೀರಾ? ನಿಮ್ಮ ವಿರುದ್ಧ ನೀವೇ ಕಂಪ್ಲೇಂಟ್ ಕೊಡ್ತೀರಾ? ನಾವು ಸುಮ್ಮನೆ ಬಿಡಲ್ಲ. ಈ ಕ್ಷಣನೇ ಅರೆಸ್ಟ್ ಮಾಡ್ತೀನಿ. ಹೇಳಯ್ಯ ಮೇಲೆ. ಸರ್ ಇಲ್ಲ ಸರ್. ಹೇಳಯ್ಯ ಅನ್ನಲ್ಲ.
ಒಂದ್ಸಲ ಬಿಟ್ಬಿಡಿ. ಸರ್ ನಾನೇನು ತಪ್ಪು ಮಾಡಲಿಲ್ಲ, ನನ್ನನ್ನು ಅರೆಸ್ಟ್ ಮಾಡಬೇಡಿ ಸರ್, ಬಿಟ್ಬಿಡಿ ಸರ್. ಸರ್ ಪ್ಲೀಸ್, ತಪ್ಪಾಯ್ತು ಸರ್, ಪ್ಲೀಸ್ ಪ್ಲೀಸ್ ಅರೆಸ್ಟ್ ಮಾಡಬೇಡಿ ನಾನು. ಸರ್ 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 ಪ್ಲೀಸ್. ಅನಿ ಅನಿ ಏನಾಯ್ತು ಅನಿ? ಯಾರು ಅರೆಸ್ಟ್ ಮಾಡ್ತಾರೆ ನಿಮ್ನ? ಪೊಲೀಸ್ನವರು. ಪೊಲೀಸ್ನವರಾ? ಎಲ್ಲಿದ್ದಾರೆ? ಕನ್ಸ್ಕೊಂತ ಇದ್ದೀರಾ? ಅದು ಅನಿರುದ್ಧ್, ಏನಾಯ್ತು? ಏನಾದರೂ ಕೆಟ್ಟ ಕನ್ಸು ಬಿತ್ತಾ? ಅನಿ, ಯಾಕೋ ಏನೇನು ಬಡಬಡಿಸ್ತಾ ಇದೆಯಾ? ಯಾರು ನಿನ್ನ ಅರೆಸ್ಟ್ ಮಾಡ್ತಾರೆ ಹೇಳು? ಇಲ್ಲ, ಏನಿಲ್ಲ, ಏನಾಗಿಲ್ಲ, ನೀವೆಲ್ಲ ಹೋಗಿ. ನೀವೀಗ ಬಡಬಡಿಸ್ತಾ ಇದ್ದಿದ್ದನ್ನ ನಾವೆಲ್ಲ ನೋಡಿದ್ವಲ್ಲ, ಯಾಕೆ ಗಾಬರಿ ಆಗಿದ್ದೀರಾ? ಏನಾದರೂ ಭಯನಾ? ಇಲ್ಲ, ನನಗೇನು ಭಯ ಇಲ್ಲ, ಐ ಆಮ್ ಆಲ್ ರೈಟ್, ನೀವು ಹೋಗಿ. ಸರಿ ತಗೊಳ್ಳಿ, ಕಾಫಿ ಕುಡೀರಿ. ಅನಿ, ನಿಮಗೆ ರೆಸ್ಟ್ ಬೇಕು. ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅನ್ನೋ ಹಠ ಬೇಡ. ನೀವು ರೆಸ್ಟ್ ತಗೊಳ್ಳಿ, ಕಾಫಿ ಕುಡೀರಿ. ಅಯ್ಯೋ, ಏನಾಯ್ತು? ಕುಡೀಲಿ. ಅನಿರುದ್ಧ್ ಅವರು ಯಾಕೋ ಕಾಫಿ ಚೆಲ್ಕೊಂಡಾಗಿದೆ. ಸ್ಲಿಪ್ ಆಗೋಯ್ತು. ಐಸಿ, ಈಗ ಹೇಗಿದ್ದೀರಾ ಸರ್? ಸರ್ ನಿಮಗೆ ಕಾಫಿ ಬೇಡ ಸರ್. ಸರ್, ನಾವು ತುಂಬ ಕ್ಯೂರಿಯಸ್ ಆಗಿದ್ದೀವಿ. ಅನಿರುದ್ಧ್ ಮೇಲೆ ಹಲ್ಲೆ ಮಾಡಿದವರು ಯಾರು ಅಂತ ಗೊತ್ತಾಗಬೇಕು ಸರ್. ಕಾಲು ಮುರಿಯೋ ತನಕ ಹೋಗಿದ್ದಾರೆ. ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಜೀವನೇ ಹೋಗಿರೋದು. ಯಾರು ಸರ್ ಈ ಕೆಲಸ ಮಾಡಿರೋದು? ಅದು ನಿಮ್ಗೆ ಯಾಕೆ ಇಷ್ಟೊಂದು ಕುತೂಹಲ? ನೀವು ಹೋಗಿ, ನಾವು ಮಾತಾಡ್ಕೋತೀವಿ. ಸಾವಿರ ವ್ಯವಹಾರ ಇರುತ್ತೆ, ನೀವು ಯಾಕೆ ಮೂಗು ತೋರಿಸ್ತೀರಾ? ಅಲ್ಲ ಅನಿರುದ್ಧ್, ನಾವು ಮಾತಾಡ್ಕೋತೀವಿ ಅಂತ ಹೇಳಲಿಲ್ವಾ? ಸರ್ ಬನ್ನಿ ಸರ್, ಮಾತಾಡೋಣ. ಇಲ್ಲ ಅನಿರುದ್ಧ್, ಕೂತ್ಕೊಳ್ಳಿ. ನಿಮ್ಮನ್ನು ಇಲ್ಲೇ ವಿಚಾರಣೆ ಮಾಡಬೇಕಾಗಿದೆ. ಗೂಂಡಾಗಳು ಕೊಟ್ಟ ಸ್ಟೇಟ್ಮೆಂಟ್ ಕೇಳಿ ನಾನು ಗಾಬರಿ ಆಗೋದೆ. ಅದೆಲ್ಲ ನಿಜಾನಾ? ಸರ್ ಅದು ಏನು ವಿಷಯ ಇನ್ಸ್ಪೆಕ್ಟ್ರೆ? ಮಾತಾಡ್ಕೋತೀವಿ, ಸುಮ್ಮನೆ ನಿಮ್ಗೆ ಯಾಕಿದೆಲ್ಲ? ಹೋಗಿ ನೀವು. ಬಿಡಿ, ಎಲ್ರಿಗೂ ಗೊತ್ತಾಗಬೇಕು. ಸತ್ಯನ ಎಷ್ಟು ಮುಚ್ಚಿಟ್ರೋ ಮುಚ್ಚಿಡೋದಕ್ಕಾಗೋದಿಲ್ಲ. ನಿಮ್ಮ ಅಣ್ಣಂಗೂ ನಿಮಗೂ ಸರಿ ಇಲ್ವಾ? ನಾವು ಚೆನ್ನಾಗೇ ಇದ್ದೀವಿ. ಏನು ಬ್ರದರ್ ಈ ಥರ ಕೇಳ್ತಿದ್ದಾರೆ? ಇಲ್ಲ ಸರ್, ಹಾಗೇನಿಲ್ಲ, ನಾವಿಬ್ರು ಚೆನ್ನಾಗೇ ಇದ್ದೀವಿ. ಹಾಗಿದ್ರೆ ಸ್ವತಃ ನಿಮ್ಮ ಅಣ್ಣನ ಹೊಡೆಸ್ಬೇಕು ಅಂತ ಗೂಂಡಾಗಳಿಗೆ ಸುಪಾರಿ ಯಾಕೆ ಕೊಡ್ತೀರಿ? ನಾನಾ? ಇಲ್ಲ ಸರ್, ನಾನು ಯಾಕೆ ನಮ್ಮ ಅಣ್ಣಂಗೆ ಕೊಡಿಸ್ಲಿ? ಅವರು ಸುಮ್ಮನೆ ಕತೆ ಕಟ್ಟಿದ್ದಾರೆ, ನಾನು ಅಂಥ ಕೆಲಸ ಮಾಡೋನಲ್ಲ. ಇಲ್ಲ, ಅವರು ನಿಜಾನೇ ಬಾಯ್ಬಿಟ್ಟಿದ್ದಾರೆ. ಅಲ್ಲ, ನನಗೊಂದು ಅರ್ಥ ಆಗಲಿಲ್ಲ. ಈ ಪ್ರಧಾನಿ ಯಾರು? ಸರ್ ಅದು ಸರ್ ನಾನು ಹೇಳ್ತೀನಿ. ಪ್ರಧಾನ್ ಅವರು ನಮ್ಮ ಸಂಸ್ಥೆನಲ್ಲಿ ಪಾರ್ಟ್ನರ್ ಆಗಿದ್ದರು. ನನ್ನ ಜೊತೆ ಒಳ್ಳೆ ಸ್ನೇಹ ಇತ್ತು. ಈಸ್ ಅ ತರೋ ಜೆಂಟ್ಲ್ಮನ್. ಆದರೆ ಅವ್ರು ಈಗ ನಮ್ಮ ಸಂಸ್ಥೆನಲ್ಲಿಲ್ಲ. ಅದನ್ನು ಗೊತ್ತು ಮಾಡಿಕೊಂಡೆ. ಅವ್ರ ಹೆಸರು ಹೇಳಿ ನಿಮ್ಮ ಅಣ್ಣನಿಗೆ ನೀವ್ಯಾಕೆ ಕೊಡ್ಸಿದ್ರಿ? ಸರ್ ಇಲ್ಲ ಸರ್, ನಾನು ಆ ಪ್ರಧಾನ್ ಹೆಸರು ಹೇಳಿ ಹೊಡೆಸಿಲ್ಲ ಸರ್. ಗೂಂಡಾಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಈ ಕೆಲಸ ಮಾಡಿದ್ದಕ್ಕೆ ಅವ್ರಿಗೆ ದುಡ್ಡು ಕೊಡದೆ ಮೋಸ ಮಾಡಿದ್ದೀರಾ,
ಅದಕ್ಕೆ ನಿಮ್ಮ ಮನೆಗೆ ನುಗ್ಗಿ ಹಿಗ್ಗಾಮಗ್ಗ ಹೊಡೆದಿದ್ದೀವಿ ಅಂತ ಸತ್ಯ ಒಪ್ಕೊಂಡಿದ್ದಾರೆ. ಸರ್ ಸುಮ್ಮನೆ ನನ್ನ ಹೆಸರು ಹಾಳು ಮಾಡೋಕ್ಕೆ ಆ ಥರ ಮಾಡಿದ್ದಾರೆ. ನನಗೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ ಸರ್. ಸುಳ್ಳು ಹೇಳ್ಬೇಡಿ ಅನಿರುದ್ಧ್. ಈಗಾಗಲೇ ಸಿಕ್ಕಾಪಟ್ಟೆ ಸುಳ್ಳು ಹೇಳಿದ್ದೀರಾ. ಇನ್ನೂ ಸುಳ್ಳು ಹೇಳಿ ಸಿಕ್ಕಾಕೋಬೇಡಿ, ನಿಜ ಒಪ್ಕೊಳ್ಳಿ. ಸರ್ ಅದು ಏನು ಹೇಳ್ತಿದ್ರಿ ಇನ್ಸ್ಪೆಕ್ಟ್ರೆ ನೀವು? ಇದು ನಿಮ್ಮ ಮಗಂದು ಪ್ಲಾಟು ಸರ್. ಇನ್ನೊಬ್ಬರಿಗೆ ಹೊಡೆಸಿ ಅವರಿಂದಾನೇ ತಾನು ಹೊಡೆಸ್ಕೊಂಡು ಕಾಲು ಮುರ್ಕೊಂಡು ಬಿದ್ದಿದ್ದಾನೆ. ಮಿಸ್ಟರ್ ಅನಿರುದ್ಧ್ ಅವರೇ, ನಿಮ್ಮ ಒಡ ಹುಟ್ಟಿದ ಅಣ್ಣನ್ನ ಯಾಕೆ ಹೊಡೆಸಿದ್ರಿ? ಏನು ದ್ವೇಷ? ಪ್ರಧಾನ್ ಅವರ ಹೆಸರನ್ನ ಯಾಕೆ ತೆಗೆದ್ರಿ? ಅವ್ರ ಮೇಲೆ ಏನು ದ್ವೇಷ? ನಮಗೆ ಚಳ್ಳೆ ಹಣ್ಣು ತಿನ್ಸೋದಕ್ಕೆ ನೋಡ್ತೀರಾ? ಪೊಲೀಸ್ನವರು ಅಂದರೆ ದಡ್ರು ಅಂದ್ಕೊಂಡಿದ್ದೀರಾ? ನಾವಿವಾಗ ಏನಕ್ಕೆ ಬಂದಿದ್ದೀವಿ ಗೊತ್ತಾ? ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ. ಸರ್ ಬೇರೆ ದಾರಿ ಇಲ್ಲ ಸರ್. ಮಾಡಿರೋ ಕೆಲಸ ಏನು ಕಡಿಮೆ ಕೆಲಸ ಅನ್ಸ್ಕೊಳ್ತಾ? ಅಟೆಂಪ್ಟ್ ಮಾಡ್ರು ಹೇಗೆ ಬಿಡೋಕ್ಕಾಗತ್ತೆ ಹೇಳಿ? ನಾಚಿಕೆ ಆಗಲ್ವ ನಿಮಗೆ? ಯಾಕೋ ಇಂಥ ಕೆಲಸ ಮಾಡಿ? ಅವತ್ತು ತೇಜು ಹೇಳಿದಾಗ ತಿರುಗಿ ಬಿದ್ದೆ. ಯಾಕೆ? ಯಾರು ನಿನಗೆ ತೊಂದರೆ ಕೊಡ್ತಾ ಇದ್ದಾರೆ ಹೇಳು? ನೀನ್ ಮಾಡಿದ ಕೆಟ್ಟ ಕೆಲಸದಿಂದ ಪಾಪ ಆದಿತ್ಯ ಎಷ್ಟು ದಿವಸ ನರಳದಾಗುತ್ತಾ? ಅಲ್ಲ ಕಣೋ, ನಿನ್ನ ಸ್ವಾರ್ಥಕ್ಕೆ ನಿನ್ನ ದ್ವೇಷಕ್ಕೆ ನಿಮ್ಮ ಅಣ್ಣನಿಗೆ ಮುಳುವಾಗ್ಬಿಟ್ಟಿಯಲ್ಲೋ. ನೀನು ಒಬ್ಬ ಮನುಷ್ಯನ? ಛೇ! ನಾನು ನಿಮ್ಮಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಷ್ಟು ನೀಚತನ ತೋರಿಸ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನಗೆ ನಿಮ್ಮ ಬಗ್ಗೆ ತಿರಸ್ಕಾರ ಬರ್ತಾ ಇದೆ. ಯಾಕೆ ಅನಿರುದ್ಧ್, ಯಾಕೆ ಹೀಗೆಲ್ಲ ಮಾಡಿದ್ರಿ? ನೀವು ತಪ್ಪು ಮಾಡಿರೋದು ಸಾಬೀತಾಗಿದೆ ಅನಿರುದ್ಧ್. ನಿಮ್ಮ ವಿರುದ್ಧ ನೀವೇ ದೂರು ಕೊಟ್ಟಿದ್ದೀರಾ. ನಾವಿವಾಗ ನಿಮ್ಮನ್ನು ಬಂಧಿಸಬೇಕಾಗತ್ತೆ. ಸರ್ ನನ್ನನ್ನು ಕ್ಷಮಿಸ್ಬಿಡಿ. ನಾನು ಪ್ರಧಾನ ವಿರುದ್ಧ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೋತೀನಿ. ತಮಾಷೆ ಅಂದ್ಕೊಂಡಿದ್ದೀರಾ? ನೀವು ಮಾಡಿರೋ ಅಪರಾಧ ಎಂಥದ್ದು? ನೀವು ತಪ್ಪು ಮಾಡಿದ್ದೀನಿ ಬಿಟ್ಬಿಡಿ ಅಂದರೆ ಬಿಟ್ಬಿಡೋಕ್ಕಾಗತ್ತಾ? ಸರ್ ನಾನು ಕ್ಷಮೆ ಕೇಳ್ಕೊತೀನಿ. ಇನ್ನು ಮುಂದೆ ಈ ಥರ ಆಗಲ್ಲ. ನಾನು ಮುಚ್ಚಳಿಕೆ ಬರ್ಕೊಡ್ತೀನಿ. ಯಾವುದೋ ಕೆಟ್ಟ ಟೈಮು ನಾನು ದುಡುಕ್ಬಿಟ್ಟೆ, ಕ್ಷಮಿಸ್ಬಿಡಿ ಸರ್. ಸಾಧ್ಯನೇ ಇಲ್ಲ. ನನ್ನ ತಪ್ಪು ನನಗೆ ಗೊತ್ತಾಗಿದೆ. ನಾನು ಈ ಥರ ಮಾಡಬಾರ್ದಿತ್ತು. ಮಾಡಿದ್ದನ್ನೆಲ್ಲ ಒಪ್ಕೋತೀನಿ. ನನ್ನನ್ನು ಬಿಟ್ಬಿಡಿ ಸರ್. ಮಿಸ್ಟರ್ ಆದಿತ್ಯ, ನಿಮ್ಮ ತಮ್ಮನ ವಿರುದ್ಧ ನೀವು ಇವಾಗಲೇ ದೂರು ಕೊಡೋದಾದರೆ ಈ ಕ್ಷಣನೇ ಬಂಧಿಸ್ತೀವಿ. ಇಲ್ಲ ಸರ್, ನನ್ನ ಗಂಡನ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ನಾವು ದೂರು ಕೊಡ್ತಾ ಇಲ್ಲ ಸರ್. ಈ ಕೇಸ್ನ ದಾಖಲಿಸೋದು ಬೇಡ, ಬಿಟ್ಬಿಡಿ ಪ್ಲೀಸ್. ಇದ್ಯಾವುದು ಕೇಸ್ ಹಾಕೋದು ಬೇಡ. ಇದೆಲ್ಲ ಆಗಿದೆ ಅಂತ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಐ ಆಮ್ ರಿಯಲಿ ಶಾಕ್ಡ್. ದಯವಿಟ್ಟು ಇದನ್ನು ಇಲ್ಲೇ ಬಿಟ್ಬಿಡಿ ಸರ್. ಅರ್ಥ ಮಾಡ್ಕೊಳ್ಳಿ ಅನಿರುದ್ಧ್, ನಿಮ್ಮ ಸುತ್ತಮುತ್ತ ಎಂಥ ಜನರಿದ್ದಾರೆ. ಇಂಥ ಒಳ್ಳೆಯ ಜನಕ್ಕೆ ನೀವು ಮೋಸ ಮಾಡ್ತೀರಾ? ಇದೆಲ್ಲ ಒಳ್ಳೆಯದಲ್ಲ, ನಿಮಗೆ ಮುಳುವಾಗುತ್ತೆ. ಆ ಗೂಂಡಾಗಳು ನಿಮಗೆ ಶಿಕ್ಷೆ ಕೊಟ್ರಲ್ಲ, ಹಾಗೆ ನೀವೇ ಅನುಭವಿಸ್ಬೇಕಾಗತ್ತೆ. ಹುಷಾರಾಗಿರಿ. ಇಂಥ ಅನಾಹುತಗಳನ್ನ ಮಾಡಿಕೊಂಡು ನಿಮ್ಮ ಕುತ್ತಿಗೆಗೆ ನೀವೇ ತಂದ್ಕೋಬೇಡಿ. ಫೈನ್, ಬರ್ತೀನಿ ಸರ್. ಥ್ಯಾಂಕ್ ಯು. ಛೀ, ನನ್ನ ಮುಖಕ್ಕೆ ಮಸಿ ಬಳಿಯೋ ಕೆಲಸ ಮಾಡ್ತೀಯಲ್ಲ.
ಅನಿ, ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಆಫ್ ಯು. ನೀನು ಈ ರೀತಿ ಮಾಡ್ತೀಯಾ ಅಂತ ನಾನು ಖಂಡಿತವಾಗ್ಲೂ ಅನ್ಕೊಂಡಿರಲಿಲ್ಲ. ಯು ಶುಡ್ ಬಿ ಅಶೇಮ್ಡ್ ಆಫ್ ಯೋರ್ ಸೆಲ್ಫ್. ವೆರಿ ಸಾರಿ ಅನಿರುದ್ಧ್. ಇನ್ನು ಮುಂದೇನಾದರೂ ನೀವು ಬುದ್ಧಿ ಕಲ್ತ್ಕೊಂಡ್ರೆ ತುಂಬ ಒಳ್ಳೆಯದು. ವಿಷ ಕುಡಿದ ಮೇಲೆ ಬದುಕೋ ಪ್ರಯತ್ನ ಮಾಡಲಿಲ್ಲ ಅಂದರೆ ಯಾರೂ ಉಳಿಯಲ್ಲ.